ಮಾತಾಡಲ್ಲ, ಬಿಕಾಸ್ ಇದು ನನ್ನ ಒಕೇಶನ್ ಅಲ್ಲ, ನನ್ನ ಅಣ್ಣ ಬಂದಿದ್ದಾರೆ, ಸೊ ಅವ್ರು ಬರ್ಬೇಕು ಇವಾಗ. ಸೊ ಬೈದಿನ ಅಣ್ಣನಟ್ಲಿಗೆ, ಅಕ್ಕನಟ್ಲಿಗೆ, ಅಮ್ಮನಟ್ಲಿಗೆ, ಆಂಟಿನಟ್ಲಿಗೆ, ಅಕ್ಕನಟ್ಲಿಗೆ, ಅಕ್ಕನಟ್ಲಿಗೆ, ಮಲ್ಲಟ್ಲಿಗೆ, ಹೆಣ್ಣಟ್ಲಿಗೆ, ಎಲ್ಲನಟ್ಲಿಗೆ ಮಾತಾಡಿಲ್ಲ. ಥ್ಯಾಂಕ್ ಯು ಸೋ ಮಚ್. ಯಾರು ಬಂದಿದ್ದ ಬಿಗ್ ಬಾಸ್ ನಮ್ಮ ತುಳು ಸಿನಿಮಾ ಡೆಫಿನೆಟ್ಲಿ ವರ್ಲ್ಡ್ ವೈಡ್ ತೂಪುಲಾಗ ನಮ್ಮ ಎಪಾಲ್ ಒಂದು ದಿನ ಮಲ್ಪುರಂಚಿನ ದಿನ ಬರ್ಬೋದು. ಅವು ದಿನ ಬೈದಿನ ಬಂತ. ದಟ್ ಇಸ್ ಬಿಕಾಸ್ ಆಫ್ ನಮ್ಮ ಅಣ್ಣ, ದಟ್ ಇಸ್ ಬಾಲಿವುಡ್ ಅಣ್ಣ ಸುನೀಲ್ ಶೆಟ್ಟಿ ಅಣ್ಣ. ಥ್ಯಾಂಕ್ ಯು. ನಾನು ಜಾಸ್ತಿ ಮಾಡೋದಲ್ಲ. ಈ ದಿನ ನಾನೇನು ಪ್ರಿಪೇರ್ ಆಗಿಲ್ಲ, ನನಗೆ ಏನ್ ಮಾತಾಡಬೇಕು ಅಂತ ಗೊತ್ತೂ ಇಲ್ಲ. ಏನಕ್ಕೆ ಅಂತಂದ್ರೆ ಇದು ಕನ್ಸ ಅಂತ ನನಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಅನುಶ್ರೀ, ಫಸ್ಟ್ ಟೈಮ್ ನಾನು ಅಂದ್ರೆ ಸ್ಟೇಜ್ ಅಲ್ಲಿ ಸಿಗ್ತಿರೋದು, ಬಟ್ ಥ್ಯಾಂಕ್ ಯು ಸೋ ಮಚ್. ಇಷ್ಟು ಚೆನ್ನಾಗಿ ನಡೆಸ್ಕೊಟ್ರಿ. ಈ ದಿನ ನನಗೆ ಇನ್ನೂ ನಿನ್ನೆ ನಿದ್ದೆನೇ ಮಾಡಿಲ್ಲ, ಬಿಕಾಸ್ ಈ ಸಿನಿಮಾ ನಾವು ಶುರು ಮಾಡಿದಾಗ ಒಂದು ಸಣ್ಣ ತಂಡ, ತುಳುನಲ್ಲಿ ಏನೋ ಒಂದು ಮಾಡೋಣ ಅಂತ ಹೊರಟಿದ್ದಂತ ತಂಡ, ಇವತ್ತು ಈ ಸಿನಿಮಾ ಇಡೀ ಕರ್ನಾಟಕ ಕಾಯ್ತಾ ಇದೆ ಅಂತ ಜನ ಹೇಳ್ತಾ ಇದ್ದಾರೆ, ಅಥವಾ ವಿದೇಶಗಳಲ್ಲಿ ಪ್ರೀಮಿಯರ್ ಶೋನಲ್ಲಿ ದೊಡ್ಡ ರೆಸ್ಪಾನ್ಸ್ ಸಿಗ್ತಾ ಇದೆ. ಇದು ಕೇವಲ ತುಳು ಸಿನಿಮಾ ಆಗಿದೆ, ತುಳು ಹಾಗೂ ಕನ್ನಡ ಸಿನಿಮಾವಾಗಿ ಬದಲಾಗಿದೆ ಜೈ ಸಿನಿಮಾ ಈಗ. ಅದಕ್ಕೆ ದೊಡ್ಡ ಕಾರಣ ಯಾರು ಅಂತ ಕೇಳಿದ್ರೆ ಸುನೀಲ್ ಶೆಟ್ಟಿ ಅವರಿಗೆ ನಾವು ಯಾರು ಅಂತಾನೆ ಸರಿಯಾಗಿ ಗೊತ್ತಿರಲಿಲ್ಲ. ನಮ್ಮ ಪ್ರೊಡ್ಯೂಸರ್ ಮುಖೇನ ಒಂದು ಮೀಟಿಂಗ್ ಸಿಕ್ತು ಅವ್ರ ಹತ್ರ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಅವ್ರಿಗೆ ಬರುತ್ತೆ ಕನ್ನಡ, ಅವ್ರಿಗೆ ಈಸಿಯಾಗಿ ಅರ್ಥ ಆಗುತ್ತೆ. ಆ ಒಂದು ಮೀಟಿಂಗ್ ಅಲ್ಲಿ ಅವ್ರಿಗೂ ಗೊತ್ತಿರಲಿಲ್ಲ ನಾನು ಸಿನಿಮಾ ಬಗ್ಗೆ ಮಾತಾಡೋಕೆ ಹೋಗ್ತಾ ಇದ್ದೀನಿ ಅಂತ. ಅಣ್ಣನ ಹತ್ರ 5 ನಿಮಿಷ ಇತ್ತು. ನಾನು ಹೇಳಿದೆ, ಅಣ್ಣ ಹಿಂಗಿಂಗ್ ಮಾಡ್ತಾ ಇದೀವಿ, ಸ್ವಲ್ಪ ಕಷ್ಟದಲ್ಲಿ ಮಾಡ್ತಾ ಇದೀವಿ, ನೀವು ಬಂದ್ರೆ ನಮ್ಮ ಸಿನಿಮಾ ಎಲ್ಲೋ ಹೋಗ್ಬಿಡುತ್ತೆ ಅಂತ. ಅವ್ರು ಕೇಳಿದ್ರು, ನಾನು ಏನ್ ಕ್ಯಾರೆಕ್ಟರ್ ಅಂತ ಕೇಳಿದ್ರು. ಟೆನ್ಷನ್ ಮಾಡ್ಬೇಡ, ಈ ಸಿನಿಮಾ ನಾನು ಮಾಡ್ತಾ ಇದೀನಿ ಅಂತ 5 ನಿಮಿಷದಲ್ಲಿ ಹೇಳೋ ಮುಖ್ಯ ಅಲ್ಲ, ತುಂಬಾ ಜನ ಹೇಳ್ತಾರೆ. ಅದನ್ನ ಹೇಳಿ ಸಿನಿಮಾದಲ್ಲಿ 5 ದಿನ ಡೇಟ್ ಕೊಟ್ಟು ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಪ್ಲೇ ಮಾಡಿ ಅಷ್ಟಕ್ಕೆ ಅವ್ರು ಹೋಗ್ಬೋದು. ಅದು ಬಿಟ್ಟು ಪ್ರಮೋಷನ್ ಇವತ್ತು ಬಂದು ಇವಾಗ ಹೇಳಿದ್ರು ನೀನ್ ತುಂಬಾ ಎಫರ್ಟ್ ಆಗ್ತಾ ಇದ್ದೀರಾ, 13 ತಾರೀಕಿಗೂ ನಾನು ರಿಲೀಸ್ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಅವ್ರ ಮನಸ್ಸು ಎಷ್ಟು ದೊಡ್ಡ ಅಂತ ಮಾಡ್ತಾ ಇದೆ. ಅಂಡ್ ಇನ್ನೊಂದು, ಈ ಒಂದು ತುಳು ಕನ್ನಡ ಸಿನಿಮಾ ಜೈ ಏನಿದೆ, ತುಳು ಹಾಗೂ ಕನ್ನಡ ಭಾಷೆ ಮೇಲೆ ಇರುವಂತಹ ಪ್ರೀತಿಗೋಸ್ಕರ 5 ದಿನ ಕೆಲಸ ಮಾಡಿದ್ದಾರೆ. ಆದ್ರೆ ಹೆಮ್ಮೆ ಹೇಳ್ತೀನಿ, ಒಂದೇ ₹1 ಇಸ್ಕೊಂಡಿಲ್ಲ ಅವರು ಅಂತ ಒಂದು ದೊಡ್ಡ ಕಲಾವಿದ. ಅಲ್ಲ, ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಒಂದು ಮಾತು ಹೇಳ್ತೀನಿ, ಸುನಿಲ್ ಶೆಟ್ಟಿ ಅವರು ಯಾವುದೇ ಕ್ಷಣದಲ್ಲಿ, ಅದು ರಾತ್ರಿ 12 ಗಂಟೆ ಆಗಿರ್ಲಿ, ಯಾವುದೇ ಟೈಮ್ ಆಗಿರ್ಲಿ, ನಾನು ಯಾವುದೇ ಪರಿಸ್ಥಿತಿಯಲ್ಲಿ ಇರಲಿ, ರೂಪೇಶ್ ಇದು ಮಾಡಬೇಕು ಅಂತ ಆರ್ಡರ್ ಮಾಡಿದ್ರೆ ಎನಿ ಟೈಮ್ ನಾನು ಅವ್ರಿಗೋಸ್ಕರ ರೆಡಿ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಥ್ಯಾಂಕ್ಸ್ ಅಲಾಟ್. ಅಂಡ್ ನೀವೆಲ್ಲ ಅವ್ರಿಗೋಸ್ಕರ ಕಾಯ್ತಾ ಇದ್ರಿ ಅಂತ ಗೊತ್ತಿದೆ ಅಲ್ವಾ? ನೀವು ಹೇಳ್ತಿರೋ ಒಂದ್ಸಲ ನೀವು ಹೋಗಿ ಅವ್ರು ಬನ್ನಿ. ಈಗ ಹೇಳಿದ್ರೆ ಒಂದು ಸ್ವಲ್ಪ ಸೌಂಡ್ ಮಾಡ್ಬೇಕು ನನಗೋಸ್ಕರ, ಆಯ್ತಾ? ನೀವು ಸೌಂಡ್ ಮಾಡಿದ್ರೆ ಅಣ್ಣನಿಗೋಸ್ಕರ ಬಂದಿದ್ದೀರಾ, ಹೌದು. 12 ಸಿನಿಮಾನ ನೋಡ್ತೀರಾ. ಓಕೆ, 3, 2, 1 ಅಂದಾಗ ಫುಲ್ ಸೌಂಡ್ ಬರ್ಬೇಕೀಗ. ಓಕೆ, ಹೇಳಿ. ಆಕ್ಚುಲಿ ಅಣ್ಣ ಅಂತ ಹೇಳ್ಸೋಣ ಎಲ್ಲರಿಗೂ. ಅವ್ರು ಎಲ್ಲರೂ ಪ್ರೀತಿಯಿಂದ ಅಣ್ಣ ಅಂತಾನೆ ಫೇಮಸ್ ಅಲ್ಲ. ಎಲ್ಲ ನಾವು 3, 2, 1 ಅಂತೀವಿ, ನೀವೆಲ್ಲರೂ ಅಣ್ಣ ಅಂತ ಕೇಳಬೇಕು. ಎಲ್ಲ ರೆಡಿ? 3, 2, 1. ರೂಪೇಶ್ ಶೆಟ್ಟಿ ಅವರೇ, ಇವಾಗ ಎಲ್ಲ ಕಡೆ ಶೆಟ್ಟಿಗಳದೇ ಹವಾ, ಓಕೆನಾ? ರಕ್ಷಿತ್ ಶೆಟ್ಟಿ, ರಾಜ್ವಿ ಶೆಟ್ಟಿ, ರಿಷಬ್ ಶೆಟ್ಟಿ, ರೂಪೇಶ್ ಶೆಟ್ಟಿ, ಅದ್ವಿತಿ ಶೆಟ್ಟಿ. ಆದ್ರೆ ಈ ಎಲ್ಲ ಶೆಟ್ಟಿಗಳಿಗೆ ಓಜಿ ಶೆಟ್ಟಿ ಜೊತೆಗೆ ನಮ್ಮ ಅಶ್ವಥ್ ನಾರಾಯಣ್ ಸರ್ ಟಕ್ಕಂತ ಕರೆದಾಗ ಬಂದಿದ್ದೀರಾ. ಥ್ಯಾಂಕ್ ಯು. ಅಂಡ್ ಗುರು ಅಣ್ಣನಿಗೆ ಥ್ಯಾಂಕ್ಸ್ ಹೇಳೋಣ, ಬಿಕಾಸ್ ನಮ್ಮ ತಂಡ ನಮ್ಮ ಓನ್ ಬ್ರದರ್ ಥರ. ಅಂಡ್ ಪ್ರೊಡ್ಯೂಸರ್ಸ್, ನಾನು ಇಷ್ಟು ಖರ್ಚು ಮಾಡಿಸ್ತಾ ಇದ್ದೀನಿ, ಮಾಡು 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 ಅಂತ ಅವ್ರು ದುಡ್ಡು ಹಾಕ್ತಾನೆ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮೀಡಿಯಾದವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ಇಲ್ಲ ಬಂದ್ಬಿಟ್ಟು